ಹಲೋ ನಮಸ್ಕಾರ. ಹೆಂಗದೀರಿ ಎಲ್ಲರೂ? ನಾನಂತೂ ಸೂಪರ್ ಅದೀನಿ. ಐ ಹೋಪ್ ನೀವೆಲ್ಲರೂ ಅಷ್ಟ ಸೂಪರ್ ಅದೀರಿ ಅನ್ಕೊಂಡಿನಿ. ನಾ ಸಾಗರ್ ಗೌಡ, ನಿಮ್ಮ ಮನೆ ಮಗ. ನಾ ಇರ್ತೀನಿ ಅಮೇರಿಕಾನಾಗ. ಎಲ್ಲರೂ ನನ್ನ ಬ್ಲಾಗ್ ನೋಡಿ ಸಪೋರ್ಟ್ ಮಾಡತ್ತೀನಿ ಅನ್ಕೊಂಡಿನಿ. ಐ ಹೋಪ್ ಇನ್ನು ಮುಂದೆ ನಂದು ಎಲ್ಲ ಬ್ಲಾಗ್ಸಿಗೂ ಸಪೋರ್ಟ್ ಮಾಡ್ತೀನಿ ಅನ್ಕೊಂಡಿನಿ. ಲಾಸ್ಟ್ ಬ್ಲಾಗಿಗೂ ಮತ್ತು ಅದರ ಲಾಸ್ಟ್ ಬ್ಲಾಗಿಗೂ ಜಾಸ್ತಿ ಸಪೋರ್ಟ್ ಸಿಕ್ಕೈತಿ. ಥ್ಯಾಂಕ್ ಯು. ಮೆಸೇಜ್ ಮಾಡಿದ್ರಿ ದ್ಯಾಟ್ ನೀಲ್ ಅಮೇರಿಕಾ ಹೋಗಿದ್ದು ನಮಗೆ ಭಾಳ ಖುಷಿ ಆಯ್ತು ಅಂತ ಹೇಳಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ನಾ ಎಲ್ಲಿ ಹೋಗಿದ್ದೆ ಅಂತ ಹೇಳಿ. ಎಸ್, ಸೊ ನಾ ಇರ್ತೀನಿ ಅಮೇರಿಕಾನಾಗ. ನ್ಯೂಯಾರ್ಕ್ ಬಾಜು ಒಂದು ಸಣ್ಣ ಸ್ಟೇಟ್ ಐತಿ, ಕನೆಕ್ಟಿಕಟ್ ಅಂತ ಹೇಳಿ, ಅಲ್ಲಿರ್ತೀನಿ. ಆ್ಯಂಡ್ ಲಾಸ್ಟ್ ಬ್ಲಾಗ್ನಾಗ ನಾನು ನಿಮಗೆ ಹೇಳಿದ್ದೆ ಅಮೇರಿಕಾ ಬಂದಮೇಲೆ ನಾ ಎಲ್ಲಿದ್ದೆ, ಏನು ಮಾಡಿದೆ, ಎಲ್ಲೆಲ್ಲಿ ಉಳ್ಕೊಂಡಿದ್ದೆ, ಎಲ್ಲೆಲ್ಲಿ ಹೋಗಿದ್ದೆ ಅಂಥೇಳಿ. ಬರೀ ಈ ವ್ಲಾಗ್ನಾಗ ನಾ ಅಮೇರಿಕಾ ಬಂದಮೇಲೆ ಏನು ಮಾಡಿದೆ, ಯಾರ ಮನೆಯಾಗಿದ್ದೆ, ಪ್ಲಸ್ ಎಲ್ಲೆಲ್ಲಿ ಹೋಗಿ ಬಂದೆ ಶಾರ್ಟ್ ಟೈಮ್ನಾಗ, ಪ್ಲಸ್ ನನ್ನ ಕಾಲೇಜ್ ಸ್ಟಾರ್ಟ್ ಆಗತೈತಿ, ಪ್ಲಸ್ ನನ್ನ ಗೋಪ್ರೋ ಬಂತ, ಅದ್ರ ಜೊತೆಗೆ ಯುಗಾದಿ ಹಬ್ಬ ಸೆಲೆಬ್ರೇಷನ್, ಆ್ಯಂಡ್ ಎಂಡಿಗೆ ಒಂದು ಸರ್ಪ್ರೈಸ್ ಏನೋ ಹೇಳತ್ತೀನಿ ನಿಮ್ಗೆಲ್ಲರಿಗೂ. ಬರ್ರಿ ಹಂಗಿದ್ರೆ ಈ ವ್ಲಾಗ್ ನನಗೂ ಭಾಳ ಎಕ್ಸೈಟೆಡ್ ಅದೇನಿ ನೋಡಕ್ಕೆ. ನಾನು ನೀವು ಕೇಳ್ಕೊಡೋದು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂಥೇಳಿ. ಆದಷ್ಟು ಶೇರ್ ಮಾಡಿರಿ. ಆ್ಯಂಡ್ ವ್ಯೂಸ್ ಬಂದ್ರೆ ನಂಗೆ ಇನ್ನೂ ಖುಷಿ ಆಗ್ತೈತಿ. ಸೊ ನನಗೂ ಗೊತ್ತಾಗ್ತೈತಿ ಏನು ಕಂಟೆಂಟ್ ಬೇಕು ನಿಮ್ಗೆ ಅಂಥೇಳಿ. ಐ ಹೋಪ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮಟ್ಟ ಯಾರ್ಯಾರು ಸಪೋರ್ಟ್ ಮಾಡಿರಿ ಅಂಥೇಳಿ. ನಂಗೆ ಗೊತ್ತಿಲ್ಲ ಜಗತ್ತಿನ ಯಾವ ಮೂಲೆ ಒಳಗೆ ಕುತ್ಕೊಂಡು ಈ ವಿಡಿಯೋ ನೋಡಾತೀರ ಅಂಥೇಳಿ, ಬಟ್ ಈ ವಿಡಿಯೋ ನೋಡತ್ತಿದ್ದು ನಂಗೆ ಭಾಳ ಖುಷಿ ಇರ್ತೀನಿ ನೀವೆಲ್ಲರೂ. ಸೊ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣಂತ. ನ್ಯೂಯಾರ್ಕಿಗೆ ಬಂದ ಕೂಡಲೇ ಹೊಸ ಎಕ್ಸೈಟ್ಮೆಂಟ್, ಹೊಸ ಕಂಟ್ರಿ ಏನಾಗ್ತಿತ್ತು, ಏನಿರ್ತಿತ್ತು ಅನ್ನೋದು ಸಡಗರ ಭಾಳ ಐತಿ ನನ್ನ ಮನಸ್ಸಿನಾಗ. ನೀವೇ ನೋಡತ್ತೀರಿ ಹೆಂಗೆ ಕಾಣಿಸತೈತಿ ನ್ಯೂಯಾರ್ಕಿಗೆ. ಬಿಕಾಸ್ ಇಂಡಿಯಾ ನೋಡಿ ಬಂದಾದಮೇಲೆ ಸಡನ್ನಾಗಿ ನಿಮ್ಗೆ ಇಂಥ ಒಂದು ಹೊಸ ಬ್ರ್ಯಾಂಡ್ ನ್ಯೂ ಕಂಟ್ರಿ ಕಣ್ಣಿಗೆ ಕಾಣಿಸ್ತಂದ್ರೆ ನೋಡೋಕ್ಕೇನೋ ಒಂಥರ ಎಕ್ಸೈಟ್ಮೆಂಟ್ ಇರ್ತೈತಿ. ಹಾಂ, ಅಷ್ಟೇ ಅಲ್ಲ, ಇಲ್ಲಿ ಹಂಗೆ ಕಷ್ಟನೂ ಇರ್ತೈತಿ. ಎಲ್ಲನೂ ಸಹಿಸ್ಕೊಂಡು ಜೀವನ ಮಾಡ್ದವನ ಗೆದ್ದು ಬಂದಂಗಿಲ್ಲೇ. ಏನೇನು ಕಷ್ಟ ಇರ್ತೈತಪ್ಪ ಅಂದ್ರೆ ನನ್ನ ವ್ಲಾಗ್ ಜರ್ನಿನಾಗ ನೋಡ್ಕೊಂತ ಹೋಗ್ತೀರಿ ನೀವು ಮುಂದೆ. ನನಗಂತೂ 2 ಕಣ್ಣು ಸಾಲತ್ತಿರಲಿಲ್ಲ ಇಡೀ ಕಂಟ್ರಿ ನೋಡೋಕೆ. ಯಾಕಂದ್ರೆ ನಿಮ್ಮ ಕಣ್ಣು ಒಂದು ಹೊಸ ಬ್ರ್ಯಾಂಡ್ ನ್ಯೂ ಕಂಟ್ರಿ ಇದ್ದಾಗ ಹೆಂಗೆ ಅನಿಸ್ತೈತಿ ಯೋಚನೆ ಮಾಡಿರಿ. ಯಾರ್ಯಾರು ಆಲ್ರೆಡಿ ಅಬ್ರಾಡ್ನಾಗ ಇರ್ತೀರಿ ನಿಮಗೆಲ್ಲ ಆಲ್ರೆಡಿ ಅನಿಸಿರ್ತೈತಿ. ಬಟ್ ಹೊಸ ಕಂಟ್ರಿ ಒಳಗೆ ಏನೋ ಹೊಸ ಥರ ಅನುಭವ ಮಾಡೋದು ಇನ್ನೊಂದು ಥರ ಹೊಸತನ. ಯಾವುದೋ ಹೊಸ ಕಂಟ್ರಿ ಒಳಗೆ ಫಸ್ಟ್ ಟೈಮ್ ಬಂದಾಗ ಲೋನ್ಲಿನೆಸ್ ಫೀಲ್ ಆಗೇ ಆಗ್ತೈತಿ. ಯಾರ್ಯಾರು ಅಬ್ರಾಡಿಂದ ನೋಡತ್ತೀರಿ ಎಲ್ಲರಿಗೂ ಫೀಲ್ ಆಗೇ ಬಿಟ್ಟಿರ್ತೈತಿ. ಯಾರು ನಿಮ್ಮವ್ರು ಇದ್ರೆ ಅಂತಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಹಾಂ, ನಾ ಈಗ ಯಾರ ಮನೆಗೆ ಹೊಂಟೇನಿ ಅಂದ್ರೆ ನನ್ನ ಫ್ರೆಂಡ್ ಅಭಿಷೇಕ್ ಅಂಥೇಳಿ. ಹಂಗಂಥೇಳಿ ಅಭಿಷೇಕ್ ನನ್ನ ಫ್ರೆಂಡ್ ಭಾಳ ದಿವಸದಿಂದ ಏನಿಲ್ಲ, ಸ್ವಲ್ಪ ದಿನದಿಂದ ಪರಿಚಯ, ಯೂನಿವರ್ಸಿಟಿ ಪೋರ್ಟಲಿಂದ. ಇದ್ದ ನೋಡ್ರಿ ಅವ್ರ ಮನೆ. ಇಲ್ಲೇ ಇದ್ದೆ ನಾನು ಸ್ಟಾರ್ಟಿಂಗ್. ಅದಾದಮೇಲೆ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ಊರು ಸುತ್ತೋಣ ಅಂತ ಹೊಂಟಿದ್ದೆ. ಆವಾಗ ತೊಗೊಂಡಿರೋ ವಿಡಿಯೋ ಇದೆ. ಹಿಂಗೆ ಕಾಣಿಸತ್ತಿತ್ತ ನಾ ಇದ್ದಿದ್ದ ಏರಿಯಾ. ಸೊ ನಾ ಹೋಗಿದ್ದ ಕನೆಕ್ಟಿಕಟ್ ನ್ಯೂ ಹೆವನ್ ಡೌನ್ ಟೌನಿಗೆ. ಡೌನ್ ಟೌನ್ ಹೆಂಗೆ ಕಾಣ್ತೈತಿ. ಇನ್ನೊಂದು ಡೌನ್ ಟೌನ್ ಏನಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ ನಮ್ಮ ಕಡೆ ಮಂದಿಗೆ. ಡೌನ್ ಟೌನ್ ಅಂತಂದ್ರೆ ಇಲ್ಲಿ ಯಾವ್ದಾರ ಒಂದು ಊರು ಇತ್ತಂತಂದ್ರೆ ಆ ಊರಿಗೆ ಒಂದು ಮೇನ್ ಸಿಟಿ ಅಂತ ಇರ್ತೈತಿ. ಸೊ ಆ ಮೇನ್ ಸಿಟಿ ಒಳಗೆ ಡೌನ್ ಟೌನ್ ಅಂತ ಇರ್ತೈತಿ. ಆಲ್ಮೋಸ್ಟ್ ಕಮರ್ಷಿಯಲ್ಸ್ ಎಲ್ಲ ಅಲ್ಲೇ ಇರ್ತೈತಿ. ಸೊ ನೋಡ್ರಿ ಹಿಂಗೆ ಕಾಣ್ತೈತಿ ಡೌನ್ ಟೌನ್. ಆ್ಯಂಡ್ ಇದು ನಮ್ಮ ಮನೆ ಕಡೆ ಒಂದು ಲೊಕೇಶನ್ ಐತಿ, ಹಂಗೆ ಪಾರ್ಕ್ ಅಂಥೇಳಿ ಅಲ್ಲಿ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ನಾನೊಂದು 2 ಡೇಸ್ ಆರಾಮಿದ್ದೆ ಅವ್ರ ಮನೆಯಾಗ. ಸೊ ಫಾಗ್ ನೋಡತ್ತಿರಲ್ಲ, ನಾ ಹೋದಾಗ ಭಾಳ ಚಳಿ ಇತ್ತು US-ನಾಗ. ಸೊ ಪಟ ರೆಡಿ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇರೋ ಬ್ರದರ ಹಾದ್ವಿತಾ ಅಕ್ಕ ಅಂಥೇಳಿ ಅವ್ರು ನನ್ನ ಕಸಿನ್ ಮನೆ ಕರ್ಕೊಂಡು ಹೊಂಟಾರ ವರ್ಜೀನಿಯಾಗ. ಸೊ ನಾ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ಲ ಏನೈತೆ ಅಂಥೇಳಿ US-ನಾಗ ಏನು ನಡಾತೈತೆ ಅಂಥೇಳಿ. ಬಟ್ ಅವಾಗ ನಂಗೆ ಇನ್ನೂ ಟೈಮ್ ಇತ್ತು ಯೂನಿವರ್ಸಿಟಿ ಜಾಯ್ನ್ ಆಗಕ್ಕೆ. ಸೊ ಆ ಟೈಮಿಗೆ ನಾನು ಅವ್ರ ಜೊತೆ ಕಾರ್ನಾಗ ವರ್ಜೀನಿಯಾಗ ಹೊಂಟಿದ್ದೆ. ಬಟ್ ಅವ್ರು ನಂಗೆ ಡೆಲವೇರ್ ಮಟ್ಟ ಸ್ಟಾಪ್ ಕೊಟ್ರೆ. ಇವರ ನೋಡ್ರಿ ಹಾದ್ವಿತಾ ಅಕ್ಕ. ಇವ್ರು ನಂಗೆ ಸ್ಟೇಷನ್ ಬಂತಂಥೇಳಿ ಹಂಗೆ ಬಿಟ್ಟು ಹೋಗಲಿಲ್ಲ. ನಂಗೆ ಟ್ರೈನ್ ಬರೋ ಮಟ್ಟ ಕಾಯ್ಕೊಂಡಿದ್ದ. ಪೂರ್ತಿ ಟ್ರೈನ್ ಬಂದು ಹತ್ತಿಸಿ ಆದಮೇಲೆ ಇವ್ರು ಅಲ್ಲಿಂದ ಹೋದ್ರೆ. ಇಲ್ಲಿ US-ನಾಗ ಯಾರು ಕೇರ್ ಮಾಡ್ತಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಹಾದ್ವಿತಾ ಅಕ್ಕ. ಐ ರಿಮೆಂಬರ್ ದಿಸ್ ಫಾರ್ ಎವರ್. ಸೊ ನಾ ಹತ್ಕೊಂಡೆ ಟ್ರೈನ್. ನೋಡತ್ತಿರಲ್ಲ, ಇದು ಆಮ್ಟ್ರ್ಯಾಕ್ ಟ್ರೈನ್. ಇಲ್ಲಿ ಭಾಳ ಫೇಮಸ್ ಐತಿ US-ನಾಗ. ಸೊ ಇದನ್ನು ಹತ್ಕೊಂಡು ನಾ ಹೋಗಿದ್ದ ವಾಷಿಂಗ್ಟನ್ DC ಯೂನಿಯನ್ ಸ್ಟೇಷನ್. ಇದು ನೋಡ್ರಿ ಯೂನಿಯನ್ ಸ್ಟೇಷನ್. ಪೂರ್ತಿ ವೀಡಿಯೋ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕಾ ಪೂರ್ತಿ ವೀಡಿಯೋ ಮಾಡಿ ತೋರಿಸ್ತೀನಿ. ಮಸ್ತ್ ಐತಿ, ಪ್ಯಾಲೇಸ್ ಗತೆನ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಯೂನಿಯನ್ ಸ್ಟೇಷನ್ಸ್ ಹಿಂಗೆ ಇರ್ತಾವೆ. ನಂಗೆ ರಾತ್ರಿ ಆಲ್ಮೋಸ್ಟ್ ರೀಚ್ ಆಗಕ್ಕೆ 9 ಗಂಟೆ ಆಗಿತ್ತು. ನಂಗೆ ಕರ್ಕೊಳಕ್ಕೆ ಬಂದಿದ್ರೆ ಇಲ್ಲದಾರ ನೋಡ್ರಿ ಇವ್ರು ನಮ್ಮ ಕಸಿನ್ ಕಾವ್ಯ ಅಕ್ಕ ಅಂಥೇಳಿ. ಇವರು ಹುಬ್ಳಿದವ್ರು, ಈಗಿರ್ತಾರೆ ಆಶ್ಬರ್ನ್ ವರ್ಜೀನಿಯಾ ಒಳಗೆ. ಸೊ ಇವ್ರ ಮನೆಗೆ ನಾ ಬಂದೇನೀಗ.
ಆಲ್ಮೋಸ್ಟ್ ಒಂದು 4-5 ಡೇಸ್ ಇರಾಕ ಬಿಕಾಸ್ ನನ್ನ ಕಾಲೇಜ್ ಸ್ಟಾರ್ಟ್ ಆಗಕ್ಕೆ ಇನ್ನೂ ಒಂದು ವಾರ ಟೈಮ್ ಇತ್ತು. ಸೊ ಇವ್ರು ನನಗೆ ಅಮೇರಿಕನ್ ಕಲ್ಚರ್ ಹೆಂಗಿರ್ತೈತಿ, ಇಲ್ಲಿ ಏನೇನು ಇರ್ತೈತಿ, ಏನೇನು ಇರೋದಿಲ್ಲ ಅಂಥೇಳಿ ಮಸ್ತ್ ಪರಿಚಯ ಮಾಡಿಕೊಟ್ರ. ಥ್ಯಾಂಕ್ಸ್ ಟು ಕಾವ್ಯ ಅಕ್ಕ. ಸೊ ಈಗ ನಮ್ದು ನೆಕ್ಸ್ಟ್ ಜರ್ನಿ ನೋಡ್ರಿ ಇನ್ನೂ ಮಸ್ತ್ ಐತಿ, ಯಾಕಂದ್ರೆ ನಾವು ಭಾಳ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲಿ ಅದಾವ ನೋಡ್ರಿ ನನ್ನ ಕ್ಯೂಟಿ ಪೈಗಳು. ಸೊ ನಾವು ನೆಕ್ಸ್ಟ್ ಡೇ ಹೋಗಿದ್ವಿ ವೈಟ್ ಹೌಸಿಗೆ. ಸೊ ವೈಟ್ ಹೌಸ್ನಾಗ ಸ್ವಲ್ಪ ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ ಡೇ ಔಟ್ ಟೈಪ್ ಮಾಡಿದ್ವಿ. ನಾ ಪೋಸ್ಟ್ ಕೊಡಾತಿದ್ದೆ, ನೋಡ್ಕೊಂಡು ಬರ್ರಿ ನನ್ನ ಫೋಟೋಸ್ನ. ಸೊ ಇಲ್ಲಿ ಕಾಣತ್ತಾರಲ್ಲ ಇವರ ವೆಂಕಟಣ್ಣ, IT ಒಳಗೆ ವರ್ಕ್ ಮಾಡ್ತಾರೆ, ಕಾವ್ಯಕ್ಕ ಅವ್ರ ಹಸ್ಬೆಂಡ್. ಇವ್ರ ಜೊತೆ ನೀವೇನಾರು ಒಂದು ಸತಿ ಬ್ರೈನ್ ಸ್ಟ್ರಾಮಿಂಗ್ ಮಾಡಿದ್ರೆ ನಿಮ್ದು ಪೂರ್ತಿ ಜೀವನ ಅರ್ಥ ಮಾಡಿಸ್ಕೊಡ್ತಾರೆ, ಅಷ್ಟು ಶಾಣೆ ಅದಾರ ಅವ್ರು. ನಾನು ಫಸ್ಟ್ ವಾಷಿಂಗ್ಟನ್ DC ಚೆಂದಂಗೆ ನೋಡಿದ್ದಿಲ್ಲ, ಅದಕ್ಕೆ ಮಸ್ತಂಗೆ ಅಡ್ಡಾಡಿ ಚಲೋ ತಂಗೆ ತೋರಿಸ್ಬೇಕಂಥೇಳಿ ನಿಮಗೆ ಯಾರಿಗೂ ನಾನು ಚಲೋ ತಂಗೆ ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಹೋಗ್ತೀನಿ, ಮತ್ತು ವಾಷಿಂಗ್ಟನ್ DC ನಿಮಗೆ ತೋರಿಸ್ತೀನಿ. ಸೊ ನಾವು ಇದೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಮನೆ ಕಡೆ ಹೊಂಟಿದ್ವಿ, ಯಾಕಂದ್ರೆ ಆಲ್ರೆಡಿ ಭಾಳ ಟೈಮ್ ಆಗಿತ್ತು. ಸೊ ಇದು ನೋಡ್ರಿ ಆಮ್ಟ್ರ್ಯಾಕ್ ಅಂತಾರಲ್ಲ, ಇದು ಭಾಳ ಫೇಮಸ್ ಐತಿ US-ನಾಗ ಆ್ಯಂಡ್ ಭಾಳ ಕಾಸ್ಟ್ಲಿ ಕೂಡ. ಆ್ಯಂಡ್ ಬಿರಿಯಾನಿ ಗ್ರಿಲ್ನಾಗ ಒಂದು ಬಿರಿಯಾನಿ ತಿನ್ಕೊಂಡು ನಂದು ಬ್ಯಾಂಕ್ ಆಫ್ ಅಮೇರಿಕಾನಾಗ ಕ್ರಿಯೇಟ್ ಮಾಡ್ಕೊಂಡು ನಾ ಹೊಂಟೆ ರಿಟರ್ನ್ ನಮ್ಮೂರ ಕಡೆ, ಯಾಕಂದ್ರೆ ನಂಗೆ ವಾಪಸ್ ಕಾಲೇಜ್ ಸ್ಟಾರ್ಟ್ ಆಗೋ ಟೈಮ್ ಶುರುವಾಗಿತ್ತು. ಸೊ ಮತ್ತೆ ತೋರ್ಸತ್ತೆ ನೋಡ್ರಿ ಆಮ್ಟ್ರ್ಯಾಕ್ ಎಷ್ಟು ಮಸ್ತ್ ಐತಿ ಅಂಥೇಳಿ. ಆಮ್ಟ್ರ್ಯಾಕ್ ಬಗ್ಗೆ ಯಾಕೆ ಇಷ್ಟು ಹೇಳತ್ತೀನಿ ಅಂದ್ರೆ ಭಾಳ ಮಸ್ತ್ ಐತಿ ಆಮ್ಟ್ರ್ಯಾಕ್. ಇಲ್ಲಿ ನೋಡ್ರಿ ಕಾಣತೈತ್ಲ ನಮ್ದು ಬ್ಯೂಟಿಫುಲ್ ನ್ಯೂಯಾರ್ಕ್. ಎಸ್, ನನ್ನ ಫೇವ್ರೇಟ್ ಸಿಟಿ ಆಗಿಬಿಟ್ಟೈತಿ ನ್ಯೂಯಾರ್ಕ್. ಎಲ್ಲರೂ ಅಂತಿದ್ರೆ ನ್ಯೂಯಾರ್ಕಿಗೆ ಹೋಗ್ಬೇಕಾ, ನ್ಯೂಯಾರ್ಕ್ ಹಂಗೈತಿ, ನ್ಯೂಯಾರ್ಕ್ ಹೆಂಗೈತಿ ಅಂಥೇಳಿ. ನಾನು ನಿಮಗೆ ಕರೆ ಹೇಳ್ತೀನಿ, ನ್ಯೂಯಾರ್ಕ್ ಭಾರಿ ಮಸ್ತ್ ಐತಿ, ಬಟ್ ಟ್ರಾಫಿಕಿಗೂ ಹಂಗೆ ಫೇಮಸ್ ಐತಿ. ನೀವು ಇಡೀ US-ನಾಗ ಎಲ್ಲರ ಹಾರ್ನ್ ಕೇಳಿಸ್ಕೊಂಡಿಲ್ಲ ಅಂತಂದ್ರೆ ಬರ್ರಿ ನ್ಯೂಯಾರ್ಕಿಗೆ, ಇಷ್ಟು ಹಾರ್ನ್ ಹೊಡಿತಾರಲ್ಲೇ ಅಬ್ಬಾ. ಆ್ಯಂಡ್ ಇನ್ನೊಂದು ಏನಬ್ಬಾ ಹೊಸ ವಿಷಯ ಅಂತಂದ್ರೆ US-ನಾಗ ಹಾರ್ನ್ ಹಾಕಿದ್ರೆ, ಹಿಂದಿನವ ಬಂದು ಯಾರು ನಿಮಗೆ ಹಾರ್ನ್ ಹಾಕಿದ್ರೆ ಬೈದಂಗೆ ಅದ್ರ ಸಮ ಇಲ್ಲೇ. ಸೊ ಜನ ಯಾರು ಹಾರ್ನ್ ಹಾಕಿದ್ರೆ ಭಾಳ ಅಫೆಂಡ್ ಆಗ್ತಾರಿಲ್ಲೇ. ವರ್ಜೀನಿಯಾಯಿಂದ ಬಂದ ಕೂಡ 2 ದಿವಸ ರೆಸ್ಟ್ ತೊಗೊಂಡು ನಾ ರೆಡಿ ಆದೆ. ಫಸ್ಟ್ ಡೇ ಆಫ್ ನನ್ನ ಯೂನಿವರ್ಸಿಟಿ ಹೋಗಾಕ ಓರಿಯೆಂಟೇಷನ್ ಡೇ ಇತ್ತು. ಸೊ ಮಸ್ತ್ ಎಕ್ಸೈಟೆಡ್ ಇದ್ದೆ. ಹೋದ್ಕೊಳ್ಳೆ ನಮಗೆ ಕೊಟ್ಟಿದ್ದೆ ನಮ್ಮ ಕಾಲೇಜ್ನಾಗ ಇಲ್ಲಿ ಕಾಣತ್ತಿತ್ತಲ್ಲ, ಅದು ವೆಲ್ಕಮ್ ಡ್ರಿಂಕ್ ಆ್ಯಂಡ್ ಸ್ನ್ಯಾಕ್. ಓರಿಯೆಂಟೇಷನ್ ಆದ್ಕೂಳೆ ಮತ್ತೇನೋ ತಿನ್ನಕ್ಕೆ ಕೊಟ್ಟಿದ್ರೆ ತಿಂದು ನನ್ನ ಫ್ರೆಂಡ್ಸಿಗೆಲ್ಲ ಮೀಟ್ ಆದೆ, ಹೊಸ ಫ್ರೆಂಡ್ಸ್ ನೋಡ್ರಿ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸ್. ಆ್ಯಂಡ್ ನಾ ಹಿಂಗೆ ಹೋಗಿದ್ದೆ ಯೂನಿವರ್ಸಿಟಿ ಫಸ್ಟ್ ಡೇ. ಇದು ನೋಡ್ರಿ ನಮ್ಮದು ಬ್ಯೂಟಿಫುಲ್ ಸೇಕ್ರೆಡ್ ಹಾರ್ಟ್ ಯೂನಿವರ್ಸಿಟಿ. ಇದೈತಿ ಕನೆಕ್ಟಿಕಟ್ ಅಂತ ಹೇಳಿ ಒಂದು ಸ್ಟೇಟ್. ಸೊ ಅಲ್ಲಿ ಒಂದು ಫೇರ್ಫೀಲ್ಡ್ ಅಂತ ಸಿಟಿ ಐತಿ, ಅಲ್ಲಿ ಲೊಕೇಟೆಡ್ ಐತಿ. ಸೊ ಇದ್ರ ಬಗ್ಗೆನೂ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಯೂನಿವರ್ಸಿಟಿ ಜಾಯ್ನ್ ಆದ್ಕೂಳೆ ನೆಕ್ಸ್ಟ್ ಡೇ ಇದ್ದಿದ್ದ ಯುಗಾದಿ ಹಬ್ಬ. ಸೊ ಇಲ್ಲಿ ನೋಡ್ರಿ ನಾ ಇದ್ದಿದ್ದ ಅಪಾರ್ಟ್ಮೆಂಟ್, ಇವರೆಲ್ಲ ನನ್ನ ಫ್ರೆಂಡ್ಸ್. ಸೊ ಎಲ್ಲರೂ ಮಸ್ತಾಗಿ ಸೆಲೆಬ್ರೇಟ್ ಮಾಡತ್ತೀವಿ. ಇವರೆಲ್ಲ ಫುಡ್ ಪ್ರಿಪೇರ್ ಮಾಡತ್ತಾರ. ನನಗಂತೂ ಒಂದು ಕೆಲಸನೂ ಮಾಡ್ಸಕ್ಕೆ ಕೊಡತ್ತಿರ್ಲಿಲ್ಲ, ಫುಲ್ ಗೆಸ್ಟ್ ಫೀಲಿಂಗ್ಸ್ ಕೊಡ್ಸತ್ತಿದ್ರು. ಬಟ್ ಪಾಪ ಅವ್ರ ಕಡೆನೂ ಇದ್ದಿದ್ದು ಎಲ್ಲನೂ ಯುಟಿಲೈಸ್ ಮಾಡ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡತ್ತಿದ್ರು. ನಂಗೆ ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಗತ್ತಿತ್ತು. ಅಷ್ಟ್ರಾಗ ಎಲ್ಲ ಫುಡ್ಡು ಪ್ರಿಪೇರ್ ಮಾಡಿದ್ರೆ ಅದಕ್ಕೆ ಮಸ್ತ್ ವಾವ್ ಅಂತ ಹೇಳ್ಬೇಕು ನಾ ಅವ್ರಿಗೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡ್ತೀವಲ್ಲ ಯುಗಾದಿಗೆ ಬೇವು ಬೆಲ್ಲ, ಹಂಗೆ ಇವ್ರು ಬೇವು ಬೆಲ್ಲ ಮತ್ತು ಮಾವಿನಕಾಯಿ ಹಾಕಿ ಏನೋ ಕುಡಿಯೋದು ಮಾಡ್ತಾರೆ, ಮಸ್ತ್ ಇತ್ತು. ಸೊ ನೋಡ್ರಿ ನಾ ಆಲ್ರೆಡಿ ಕೈಗೆ ನೋವು ಮಾಡ್ಕೊಂಡೆ ಏನೋ ಮಾಡೋಕ್ಕೆ ಹೋಗಿ, ನಾ ಅಂತೂ ಸುಮ್ಮನೆ ಕುಂದ್ರದೇ ಇಲ್ಲ, ನಂಗೆ ಏನಾರು ಕೆಲಸ ಮಾಡ್ಬೇಕು ಅನ್ನಿಸಿರ್ತೈತಿ. ಹಂಗೆ ಇಲ್ಲಿ ನೋಡ್ರಿ ದೇವ್ರನ್ನ ರೆಡಿ ಮಾಡಿ ಅವ್ರಿಗೆ ಎಡಿನೂ ಹಿಡ್ದು ಇಷ್ಟು ಚಂದ ಪೂಜಾನೂ ಮಾಡಿ ಅಲ್ಲಿ ಕುಂತಾರಲ್ಲ, ಅವ್ರ ಹೆಸರು ಹರೀಶ್ ಅಂಥೇಳಿ, ಅವ್ರಿಗೆ ಮಂತ್ರ ಎಲ್ಲ ಬರ್ತಿತ್ತು. ಚಂದಂಗೆ ದೇವ್ರ ಪೂಜೆ ಮಾಡ್ಕೊಂಡು ಮಸ್ತಂಗೆ ಎಲ್ಲರಿಗೂ ಕೇಳ್ಕೊಂಡ್ರು. ಸೊ ಆಲ್ಮೋಸ್ಟ್ ಎಲ್ಲ ರಿಚುವಲ್ಸ್ ಪಾಲಿಸಿದ್ರು. ಪೂಜಾ ಎಲ್ಲ ಆದಮೇಲೆ ಒಂದು ಸಿನಿಮಾ ನೋಡ್ಕೊಂತ ಮಸ್ತಂಗೆ ಎಲ್ಲರೂ ಕೆಳಗಡೆ ಕೂತ್ಕೊಂಡು ಇಂಡಿಯನ್ ಸ್ಟೈಲ್ ಪ್ರಕಾರ ಊಟ ಮಾಡತ್ತಿದ್ವಿ. ಸೊ ನೋಡ್ರಿ ಎಷ್ಟು ಖುಷಿ ಐತಿ, ಎಲ್ಲರೂ ರೌಂಡಾಗಿ ಕೂತ್ಕೊಂಡು ಊಟ ಮಾಡೋದ್ರಾಗಿರೋ ಖುಷಿ ನೆಕ್ಸ್ಟ್ ಲೆವೆಲ್.
ಹಬ್ಬ ಮುಗಿದ ಕೂಡಲೇ 2 ಡೇಸ್ ಆದ ಕೂಡಲೇ ನನ್ನ ಕಾಲೇಜ್ ಇತ್ತು. ಸೊ ಇದು ನೋಡ್ರಿ ನಮ್ಮ ಕಾಲೇಜ್ ಎಂಟ್ರೆನ್ಸ್ ಹಿಂಗೆ ಕಾಣ್ತೈತಿ. ನಾ ಬಂದಾಗ ಫುಲ್ ಫಾಗ್ ಇತ್ತು. ನಿಮ್ಗೆ ಕಾಣಿಸತೈತಿ ಎಷ್ಟು ಫಾಗ್ ಐತಿ ಹೊರಗೆ ಅಂಥೇಳಿ. ಆ್ಯಂಡ್ ಇದು ನಮ್ಮ ಕಾಲೇಜ್ ವೆಲ್ಕಮ್ ಬೋರ್ಡ್ಸ್. ಸೊ ಸ್ಟಾರ್ಟಿಂಗ್ ಹೋದ್ಕೊಳ್ಳಿ ಹಿಂಗೆ ಕಾಣಿಸ್ತೈತಿ ನಮ್ಮ ಯೂನಿವರ್ಸಿಟಿ ಒಳಗೆ. ಯುಗಾದಿ ಹಬ್ಬ ಆಯ್ತು, ಯೂನಿವರ್ಸಿಟಿ ಜಾಯ್ನ್ ಆಯ್ತು. ನೆಕ್ಸ್ಟ್ ಟೆನ್ಷನ್ ಇದ್ದಿದ್ದ ಒಂದು ಚಲೋ ಅಕಮಡೇಷನ್ ಸಿಗ್ಬೇಕಂತ ಹೇಳಿ. ಸೊ ಇದು ನೋಡ್ರಿ ನಾ ಒಂದು ಚಲೋ ಅಕಮಡೇಷನ್ ಹುಡ್ಕಾಡ್ಕೊಂಡಿದ್ದಿದ್ದ. ಸೊ ಈ ಮನೆ ಬಗ್ಗೆ ಭಾಳಷ್ಟು ಸ್ಟೋರಿ ಐತಿ, ನಿಮಗೆಲ್ಲ ಆಮೇಲೆ ಹೇಳ್ತೀನಿ. ಸೊ ನಮ್ಮ ದೇವ್ರನ್ನ ಸೆಟಪ್ ಮಾಡಿ ನಾ ನೆಕ್ಸ್ಟ್ ಡೇ ಮತ್ತೆ ಹೊಂಟೆ ನಮ್ಮ ಕಾಲೇಜಿಗೆ. ಇದು ನಮ್ಮ ಪೈಥಾನ್ ಕ್ಲಾಸ್. ಇಲ್ಲೇ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಕ್ಲಾಸ್ ರೂಮ್, ಎಲ್ಲ ಡಿಫ್ರೆಂಟ್ ಇರ್ತೈತಿ. ಸೊ ಇವರೆಲ್ಲರೂ ನನ್ನ ಫ್ರೆಂಡ್ಸ್, ನಮ್ಮ ಪ್ರೊಫೆಸರ್ ನಿಂತಾರೆ ನೋಡ್ರಿ ಅಲ್ಲೇ. ಆ್ಯಂಡ್ ನಮ್ಮ ಕಾಲೇಜ್ನಾಗ ಏನೋ ಇವೆಂಟು ಇತ್ತು, ಅದನ್ನು ನೋಡ್ಕೊಂಡು ಬರ್ರಿ ನೀವೆಲ್ಲ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough. ಏನಾರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರಂತಂದ್ರೆ ಅದಕ್ಕೊಂದು ಅರ್ಥ ಇಟ್ಟಿರ್ತಾರೆ. ಸೊ ಇದನ್ನು ನೋಡ್ರಿ, ಒಂದು ಪರ್ಫಾರ್ಮೆನ್ಸ್, ಒಂದು ಹುಡುಗಿ ಮೆನಿಸ್ಟ್ರಲ್ ಸೈಕಲ್ ಹೆಂಗಿರ್ತೈತಿ, ಆಕೆ ಏನೇನು ಕಷ್ಟಪಡ್ತಾಳ, ಆ ಕಷ್ಟದಾಗ ಆಕೆ ಏನೇನು ಅನುಭವಿಸ್ತಾಳ ಅಂಥೇಳಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾರ. ಸೊ ನನಗಂತೂ ಪೂರ್ತಿ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ನಾವು ರಿಟರ್ನ್ ಮನೆಗೆ ಬರಬೇಕಿತ್ತು. ಎಷ್ಟಾಗ್ತೈತಿ ಅಷ್ಟು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲದಾರ ನೋಡ್ರಿ ನಮ್ಮೆಲ್ಲರದು ಫೇವ್ರೇಟ್ ಪ್ರೊಫೆಸರ್ ಮೆಕ್ಡೊನಾಲ್ಡ್. ಆಲ್ಮೋಸ್ಟ್ ಇವ್ರು ಇನ್ಸ್ಟಾಗ್ರಾಮ್ನಾಗ ಭಾಳ ಫೇಮಸ್ ಮಾಡಿಬಿಟ್ಟೆ ನಾ ಅಂತೂ. ಯಾಕಂದ್ರೆ ಇವ್ರ ಕ್ಲಾಸ್ ಅಂದ್ರೆ ನನಗೆ ಭಾಳ ಫೇವ್ರೇಟ್. ಇವ್ರಿಗೆ ಹೆಂಗೆ ನಾ ಫೇವ್ರೇಟ್ ಸ್ಟೂಡೆಂಟು, ಅವರು ನಂಗೆ ಫೇವ್ರೇಟ್ ಪ್ರೊಫೆಸರ್. ಭಾರಿ ಮಸ್ತ್ ಇರ್ತೈತಿ ಇವ್ರ ಕ್ಲಾಸ್. ಸೊ ಅವ್ರದ್ದೊಂದು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಅಂಥೇಳಿ ಒಂದು ಸಣ್ಣದಂಗೆ ವಿಡಿಯೋ ಮಾಡಿದ್ದೆ. ನೀವು ಎಲ್ಲರೂ ನೋಡ್ಕೊಂಡು ಬರ್ರಿ. ಯಾರ್ಯಾರು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ತಿದ್ರಿ ಎಲ್ಲರೂ ನೋಡಿರ್ತೀರಿ. ಬಟ್ ಇವ್ರು ಆಲ್ಮೋಸ್ಟ್ ಹೆವಿ ಫೇಮಸ್ ಮಾಡಿಬಿಟ್ಟೆ ನಾ ಇನ್ಸ್ಟಾಗ್ರಾಮ್ನಾಗ. ಇವ್ರಿಗೆ ಆಲ್ಮೋಸ್ಟ್ ಒಂದು ಫ್ಯಾನ್ ಬೇಸ್ ರೆಡಿ ಆಗೈತಿ ಈಗ. Hey everyone, I'm Sagar Gowda. So today I'm here to introduce my Professor McDonald, a very brave, and she has traveled almost around 85-90 countries almost throughout the world. So yeah, here is she. Hi, I'm so happy to be here, and I'm so happy to have Sagar Gowda here in class. He brings so much energy and enthusiasm to the class that I'm so looking forward to getting to know him better and getting to know everyone in the class better. It's going to be a fabulous experience. Oh my God, she gave a lot of words about me. Thank you so much, Professor. It's my pleasure. I'm really so happy. And what do you want to tell to all the followers of Instagram? That Sagar Gowda has really, he brings so much energy and enthusiasm to everything that he does. It's really inspirational. So you should follow his Instagram. Oh my God, thank you so much, Professor. I'm so happy. We'll keep posting forward. Okay, all right, thank you. Thank you so much. Okay, bye. Bye. ನಮ್ಮ ಯೂನಿವರ್ಸಿಟಿ ಒಳಗೆ ಎಂಟರ್ಟೈನ್ಮೆಂಟಿಗೆ ಕಮ್ಮಿ ಇಲ್ಲ. ಈ ಸಿಕ್ಕಾಪಟ್ಟಿ ಎಂಟರ್ಟೈನ್ಮೆಂಟ್ ಒಳಗೆ ಬೌಲಿಂಗ್ ಈಸ್ ಮೇಜರ್ ಥಿಂಗ್. ನೋಡ್ರಿ, ಇದು ನಮ್ಮ ಯೂನಿವರ್ಸಿಟಿನಾಗೈತಿ. ಅವಾಗವಾಗ ಹೋಗಿ ನಾವು ಎಂಜಾಯ್ ಮಾಡ್ತಿರ್ತೀವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೋಗಿದ್ವಿ ನಮ್ಮ ಕಾಲೇಜ್ನಾಗ ಇನ್ನೊಂದು ಇವೆಂಟ್ ಇತ್ತು. ಅಲ್ಲೇ ನೋಡ್ರಿ ಇವ್ರು ಎಷ್ಟು ಚಂದ ಐರಿಷ್ ಡ್ಯಾನ್ಸ್ ಮಾಡ್ತಾರಂತ. ಇದಂತೂ ಆಲ್ಮೋಸ್ಟ್ ನನ್ನ ಫೇವ್ರೇಟ್ ಆಗೈತಿ. ಇಕಿ ನನ್ನ ಸ್ಕೂಲ್ ಫ್ರೆಂಡ್ ಆರ್ತಿ ಅಂಥೇಳಿ. ಇಕಿನೂ ನಾ ಇರೋ ಸಿಟಿ ಒಳಗೆ ನ್ಯೂ ಹೆವೆನ್ನಾಗ ಇರ್ತಾಳೆ. ಈಕಿ ಇಲ್ಲಿ ಯೂನಿವರ್ಸಿಟಿ ಆಫ್ ನ್ಯೂ ಹೆವೆನ್ ಒಳಗೆ ಗ್ರ್ಯಾಜುಯೇಷನ್ ಮುಗಿಸ್ಯಾಳ.
ಇದೇನಪ್ಪ ಇದ್ದಕ್ಕಿದ್ದಂಗೆ ಬಾಕ್ಸ್ ಓಪನ್ ಮಾಡತ್ತಾರ ಅಂತ ನೋಡತ್ತೀರಿ. ಹೌದಾ, ನಾ ಆಲ್ರೆಡಿ ಹೇಳಿದೆ ನಿಮಗೆ ನನ್ನ ಗೋಪ್ರೋ ಕೆಟ್ಟಿತ್ತು, ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ಸತ್ತೀನಿ ಅಂಥೇಳಿ. US ಬಂದ್ಕೊಳ್ಳೆ ಫಸ್ಟ್ ಕೆಲಸ ಮಾಡಿದ್ದೆ ನನ್ನ ಗೋಪ್ರೋ ರಿಪ್ಲೇಸ್ಮೆಂಟ್. ಬಿಕಾಸ್ ವ್ಲಾಗ್ ಮಾಡೋಕ್ಕೆ ನನ್ನ ಕ್ಯಾಮ್ರಾದ ಎಲ್ಲನೂ ಕೆಟ್ಟು ಹೋಗಿಬಿಟ್ಟಿತ್ತು. ಯಾಕಂದ್ರೆ ಆ ಗೋಪ್ರೋ ಇಂಡಿಯನಾಗಿಂದ ಸ್ಟಾರ್ಟ್ ಆಗತ್ತಿದ್ದಿದ್ದಿಲ್ಲ. ಸೊ ಈಗ ನೋಡ್ರಿ, ಅದನ್ನು ರಿಪ್ಲೇಸ್ ಮಾಡಿಸಿ ಹೊಸ ಗೋಪ್ರೋ ತರ್ಸೀನಿ. ಪುಣ್ಯಾಕದ ವಾರಂಟಿ ಒಳಗಿತ್ತು, ಫ್ರೀ ರಿಪ್ಲೇಸ್ಮೆಂಟ್ ಮಾಡಿಕೊಟ್ರೆ ನನಗೆ. ಸೊ ಬ್ಯಾಟ್ರಿ ಹಾಕಿ ಸ್ಟಾರ್ಟ್ ಮಾಡಿ ಇನ್ಮೇಲಿಂದ ನನ್ನ ಎಲ್ಲ ವ್ಲಾಗ್ಸ್ ಗೋಪ್ರೋನಾಗ ಬರ್ತಾವ. ನೆಕ್ಸ್ಟ್ ವ್ಲಾಗ್ನಾಗ ನೋಡೋಣ, ನಮ್ಮ ಪಪ್ಪ ಮಮ್ಮಿ ಇಂಡಿಯಾಯಿಂದ 4 ಬಾಕ್ಸ್ನಾಗ ನನಗೆ ಏನು ಕಳಿಸಿದ್ರು ಅಂಥೇಳಿ. ಎಷ್ಟು ಸರ್ಪ್ರೈಸ್ ಇತ್ತು. ನಾ ಅಂತೂ ಭಾಳ ಎಕ್ಸೈಟೆಡ್ ಇದ್ದೆ ನಮ್ಮ ಪಪ್ಪ ಮಮ್ಮಿ ಏನೇನು ಕಳ್ಸಾರಂತ ನೋಡಾಕ. ಅನ್ಬಾಕ್ಸಿಂಗ್ ನೆಕ್ಸ್ಟ್ ನೋಡೋಣಂತ. ನೋಡ್ಕೊಂಡು ಬಂದ್ರಲ್ಲ, ನಾ ಅಮೇರಿಕಾ ಬಂದೇನು, ಎಲ್ಲಿದ್ದೆ, ಏನು ಮಾಡಿದೆ, ಎಷ್ಟು ಎಂಜಾಯ್ ಮಾಡಿದೆ, ಯುಗಾದಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡಿದೆ, ಪ್ಲಸ್ ಎಲ್ಲೆಲ್ಲಿ ಹೋಗಿದ್ದೆ ಅಂಥೇಳಿ. ಐ ಹೋಪ್ ಎಲ್ಲರೂ ಈ ವ್ಲಾಗ್ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಾಗ ನೋಡೋಣಂತ ನಮ್ಮ ಮಮ್ಮಿ ಡ್ಯಾಡಿ ಇಂಡಿಯಾಯಿಂದ ನನಗೇನು ಕಳಿಸಿದ್ರೆ US ಬಂದ ಮೇಲೆ ಅಂಥೇಳಿ. ಸೊ ನಾನು ಎಕ್ಸೈಟೆಡ್ ಅದೇನಿ. ಐ ಹೋಪ್ ನೀವೆಲ್ಲರೂ ಎಕ್ಸೈಟೆಡ್ ಅದೀರಿ ಅನ್ಕೊಡೀನಿ ವ್ಲಾಗ್ ಸಂಬಂಧ. ಬರ್ರಿ ನೆಕ್ಸ್ಟ್ ವ್ಲಾಗ್ನಾಗ ನೋಡೋಣಂತ ನಮ್ಮ ಮಮ್ಮಿ ಡ್ಯಾಡಿ US ನಂಗೆ ಏನು ಕಳಿಸಿದ್ರೆ ನಾ ಬಂದಿಂದ ಅಂಥೇಳಿ.